ಇಲಾಖೆಗೆ ಪೊಲೀಸ್ ಇಲಾಖೆಗೆ ಮಾದೇವ್ ಕುಂಸಿಕರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸಲು ವಿಫಲಗೊಂಡ ಸರ್ಕಾರಿ ಅಧಿಕಾರಿಗಳಿಗೆ ಮಾದೇವ್ ಕುಂಸಿಕರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸಲು ವಿಫಲಗೊಂಡ ಪೊಲೀಸ್ ಇಲಾಖೆಗೆ ದಿನಾಂಕ 18/7/2026 ಸ್ಟೇಷನ್ ರೋಡಲ್ಲಿರುವ ಐಬಿಯಲ್ಲಿ ಮಧ್ಯರಾತ್ರಿಯಲ್ಲಿ ಕರ್ತವ್ಯದಲ್ಲಿದ್ದಂಥ ಮಹಾದೇವ್ ಕುಂಸಿಕರ ಮೇಲೆ 3 ಯುವಕರು ಮದ್ಯಪಾನ ಮಾಡಿ ಬಂದು ಅವರನ್ನು ಕೀಲಿಕೈ ಕೊಡುವಂತ ಒತ್ತಾಯ ಮಾಡಿ ಕೀಲಿಕೈ ಕೊಡದ ಕಾರಣಕ್ಕಾಗಿ ಅವರು ಹಿಗ್ಗಮುಗ್ಗ ಥಳಿಸಿ ಅವರಿಗೆ ಮಾಡಂತ ಹಲ್ಲೆ ಮಾಡಿ ಫರಾರಾಗಿದ್ದಾರೆ. ಅವರು ಮಹಾದೇವ್ ಕುಂಸಿಕರ್ ಅವರು ರಕ್ತಸಿಕ್ತವಾಗಿ ಅಲ್ಲೇ ಬಿದ್ದು ಒದ್ದಾಡುತ್ತಿದ್ದರು. ಯಾರೂ ಅವ್ರ ಸಹಾಯಕ್ಕೆ ಬಂದಿರಲಿಲ್ಲ. ಅದವರು ಮತ್ತೆ ಅದೇ ರೀತಿಯಾಗಿ ಅವರು ಯಾವುದೇ ಅಧಿಕಾರಿಗಳಲ್ಲಿ ಇದ್ದರೂ ಅವರನ್ನು ಕಾಪಾಡಲು ವಿಫಲಗೊಂಡಿದ್ದಾರೆ. ಅವರು ಅದೇ ರಾತ್ರಿ 1:30 ಜಿಮ್ಸ್ ಆಸ್ಪತ್ರೆಗೆ ಹೋಗಿ ತಮ್ಮ ಅಳವನ್ನು ತೋಡಿಕೊಂಡಿದ್ದಾಗ ಆ ಜಿಮ್ಸ್ ಅಧಿಕಾರಿ ಅಂತರ ಇದೇನು ಕೆಲಸ ಇಲ್ಲ, ನಾರ್ಮಲ್ ಅದ ಏನಂತೇಳಿ ಒಂದು ನಿಷೇಧ ಮಾಡಿ ಅವರನ್ನು ಮತ್ತೆ ಆಫೀಸ್ ಕಳಿಸ್ಯಾರ. ಹೀಗಾಗಿ ಅವರಿಗೆ 30 ದಿನಗಳಾದರೂ ಒಂದು ಕರ್ತವ್ಯದಲ್ಲಂತ PWD ಅಧಿಕಾರಿ ಮೇಲೆ ಹಲ್ಲೆ ನಡೆದ ಘಟನೆ ಗೊತ್ತಿದ್ದವರು PWD ಅಧಿಕಾರಿಗಳು ಸಂಬಂಧಪಟ್ಟ PWD ಅಧಿಕಾರಿಗಳು ಬಂದು ನೋಡದೆ ಅವರನ್ನು ಗಮನಿಸದೆ ಅವರನ್ನು ವಿಚಾರಿಸದೆ ಒಂದು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಂತ ಅಧಿಕಾರಿಗಳನ್ನು ನಾವು ಧಿಕ್ಕಾರ ಮಾಡ್ತೇವೆ. ಅದೇ ಅವರು ಡಿ ದರ್ಜೆ ನೌಕರರಾಗಿದ್ದು ಅವನು ಸಾಲ ಸೂಲ ಮಾಡ್ಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಬಾಲಗಾಲಿನ ಮೇಲೆ ಬಲವಾದ ಪೆಟ್ಟು ಬಿದ್ದುದರಿಂದ ಅವರನ್ನು ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಅದಕ್ಕೆ ಸುಮಾರು 1.5 ರಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಇಲ್ಲಿವರೆಗೆ 30 ದಿನ ಆಯ್ತು. ಅವ್ರ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡ್ತಾರೆ. ಅದಕ್ಕೆ ನಾವೇನು ಸಂಘಟನೆ ಮುಖಾಂತರ ಒತ್ತಾಯ ಮಾಡೋದೇನೆಂದರೆ 30 ದಿನಗಳಾದರೂ ಒಂದು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗಳು FIR ಮಾಡಕ್ಕೆ ವಿಫಲಗೊಂಡವ. ಆರೋಪಿ ಹಿಡಿಯಲು ಹಿಂದೇಟು ಹಾಕ್ತಾರೆ, ಮೀನಾಮೇಷ ಮಾಡ್ತಿದ್ದಾರೆ. ಆರೋಪಿಗಳನ್ನು ಹಿಡಿಯಲು ಇಲ್ಲಿವರೆಗೆ 30 ದಿನ ಆದವರಿಗೆ ಹಿಡಲಿಕ್ಕೆ ಅವ್ರಿಗೆ ಸಮಯ ಸಿಗ್ತಿಲ್ಲ. ಅದೇ ರೀತಿ ಒಂದು PWD ಅಧಿಕಾರಿಗಳು ನಾವು ದಿನಾಂಕ 5/8/2026 ಡಬಲ್ ಆದಂತ ರಾಹುಲ್ ಕಾಂಬ್ಳೆ ಅವರನ್ನು ಭೇಟಿಯಾಗಿ ಈ ಸಮಸ್ಯೆ ಬಗ್ಗೆ ಕುಲಂಕಷವಾಗಿ ಅವ್ರಿಗೆ ವಿವರಿಸಿದಾಗ, ನೋಡಿ ಸರ್, ಹಿಂಗ ಕರ್ತವ್ಯದ ಮೇಲೆ ಆರೋಪಿಗಳು ಬಂದು ಹಲ್ಲೆ ನಡೆಸಿ ಫರಾರಾಗಿದ್ದಾರೆ, ಅವರನ್ನು ಅರೆಸ್ಟ್ ಮಾಡ್ರಿ, ಅವ್ರಿಗೆ ಏನು ಖರ್ಚಾದ ಆಸ್ಪತ್ರೆ ಖರ್ಚು ವೆಚ್ಚವನ್ನು ಭರಿಸಬೇಕಂತ ಆಯ್ತಪ್ಪ ನೋಡೋಣ ಅಂತ ಹೇಳಿಕೆ 6 ದಿನ ತೊಂದ್ರು. ಒಂದು ಅರ್ಜಿ ಕೊಡ್ಲಕ್ಕ 6 ದಿನ ತೊಂದ್ರು. ಮತ್ತೆ ನಾವು ಬೇರೆ ಮೇಲೆ ಅವ್ರು ಒತ್ತಡ ತೇರಿದಾಗ ಅವ್ರ ದಿನಾಂಕ 11/8/2026 ಗುಲ್ಬರ್ಗ ಕಮಿಷನರ್ ಆಯುಕ್ತರಿಗೆ ಮತ್ತೆ ACP ಅವರಿಗೆ ಒಂದು ಕಾಟಾಚಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅದು ನಮಗೆ ನಡೆಯೋದಿಲ್ಲ, ಕಾಟಾಚಾರಕ್ಕಲ್ಲ. ಈ ಒಬ್ಬ ಸಿಬ್ಬಂದಿ, ಒಬ್ಬ ದಲಿತ ಮಾದಿಗವನ ನೌಕರ ಮ್ಯಾಗೆ ಹಲ್ಲೆ ನಡೆದಿರುವುದರಿಂದ ಮೇಲಧಿಕಾರಿಗಳು ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ತೋರಿಸಬೇಕಾಗಿ ಅವರನ್ನು ಅಮಾನತು ಮಾಡಬೇಕು. ಸೇವೆಯಿಂದ ಅಮಾನತು ಮಾಡಿ ಈ ಮಹಾದೇವ್ ಕುಂಸಿಕರನ್ನ 30 ದಿನ ಅವರು ನರಕ ಯಾತನೆಯನ್ನು ಅನುಭವಿಸಿದ್ದಾರೆ. ಅವರಿಗೆ ಸರ್ಕಾರದಿಂದ ಸಿಗುವಂತ ಮತ್ತು ಇಲಾಖೆ ಆ ಖರ್ಚು ವೆಚ್ಚ ಭರಿಸಬೇಕಂತ ಹೇಳಿ ನಾವು ಈ ಪ್ರತಿಭಟನೆ ಮುಖಾಂತರ ಒತ್ತಾಯಿಸ್ತೇವೆ. ರುಕಪ್ಪ ಟಿ ಕಾಂಬ್ಳೆ.